ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ, ಬೆಳಗಿನ ಪೂಜೆ ಕೂಡ ಆಯಿತು. ಹಾಗೆಯೇ ಇವಾಗ ಟಿಫನ್ ಏನಾದ್ರು ಮಾಡ್ಕೊಳ್ಳೋಣ, ತಿಂಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಆಲ್ರೆಡಿ ಅನ್ನ ಮಾಡಿದ್ದೀನಿ, ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗಿಗೆ. ಆಮೇಲೆ ಇಲ್ಲ ಮಧ್ಯಾಹ್ನ ಇಲ್ಲ ಸಂಜೆ ಟೈಮ್ ಅಷ್ಟೊಳಗೆ ಅಡುಗೆ ಮಾಡ್ಕೊಂಡ್ರಾಯ್ತು ಅಂತ. ಏನು ಮಾಡ್ಕೋಬೇಕು ಅಂತ ನೋಡಬೇಕು. ಇನ್ನು ತುಂಬ ಏನು ಸ್ಪೆಷಲ್ಲು ಆ ಥರ ಎಲ್ಲ ಏನೂ ಇಲ್ಲ. ನಾರ್ಮಲಾಗಿ ಎಲ್ಲ ದಿನವೂ ಸ್ಪೆಷಲ್ ತಿಂದೇ ಇರ್ತೀವಿ. ಅಂದರೆ ಪಲಾವ್ ಆಗಿರ್ಬೋದು, ಆಮೇಲೆ ಏನು ಮಾಡ್ಕೊತೀವಿ ಅನ್ನೋದು. ಅವಾಗಿನ ಕಾಲದಲ್ಲೆಲ್ಲ ಹಬ್ಬ ಅಂದರೆ ಏನಾದರೂ ಪಲಾವ್ ಮಾಡಿಬಿಡೋರು ಚೆನ್ನಾಗಿ. ಇವಾಗೆಲ್ಲ ಹೆಂಗೆ ವಾರದಲ್ಲಿ 2 ದಿವಸ ಪಲಾವ್ ಆಗಿರುತ್ತೆ. ಸೊ ಹಂಗಾಗಿ ಏನು ಮಾಡೋದು ಮಧ್ಯಾಹ್ನ ಅನ್ನೋದನ್ನ ಥಿಂಕ್ ಮಾಡಿದ್ರಾಗುತ್ತೆ ಅಂತ ಇವಾಗ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಚಿತ್ರಾನ್ನ ಮಾಡಬೇಕು ಅಂತ. ಹಾಗೆಯೇ ಪೂಜೆನೂ ಕೂಡ ಆಯಿತು. ಬೆಳಿಗ್ಗೆನೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿಕೊಂಡೆ. ಪೂಜೆ ನನಗೆ ಹೆಂಗೆ ಅನಿಸುತ್ತೆ ಹಂಗೆ. ಕೆಲವು ವಿಡಿಯೋಸ್ಗಳಲ್ಲಿ ಕೆಲವರು ಹಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ತುಂಬ ಹೇಳಿದ್ದು ಕೇಳಿಸ್ಕೊಂಡು ನಾವು ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ನಮ್ಮ ಮನಸ್ಸಿಗೆ ಹೆಂಗೆ ನೆಮ್ಮದಿ ಆಗುತ್ತೆ ಹಂಗೆ ಪೂಜೆ ಮಾಡಬೇಕು ಅಂತ ಮಾಡ್ತೀವಿ ನಾವು ಯಾವಾಗಲೂ. ನಾನು ಇತ್ತೀಚೆಗೆ ಒಂದು 5-6 ವರ್ಷ ಆಗಿರ್ಬೋದು, ಅವಾಗಲಿಂದ ಮಾಡ್ತೀನಿ ಪೂಜೆನ, ವರಮಹಾಲಕ್ಷ್ಮಿ ಹಬ್ಬನ. ನನಗೆ ಹೇಗೆ ತೋಚುತ್ತೆ, ನನಗೆ ಹೇಗೆ ಆಗುತ್ತೆ ಅಷ್ಟನ್ನ ಮಾಡ್ತೀನಿ ಯಾವಾಗಲೂ ನಾನು. ಹಂಗೇನೆ ನಾನು ಕಾಯಿ ಮತ್ತು ಕಳಸನ ಇಟ್ಟು ಪೂಜೆ ಮಾಡುವಂಥದ್ದು ನನಗೊಂದು ಆಸೆ ಇದೆ. ಇವಾಗ ಒಂದು 3-4 ವರ್ಷದಿಂದ ಏನು ಅಂತಂದರೆ, ಒಂದು ಬೆಳ್ಳಿದು ಕೊಡ ಮತ್ತು ಲಕ್ಷ್ಮಿದು ಮುಖವಾಡ ತರಬೇಕು ಅಂತ ಆಸೆ ಇದೆ. ಅಂದರೆ ಕೊಡ ಅಂದರೆ ಅಷ್ಟಲಕ್ಷ್ಮಿ ಕೊಡ ಅಂತ ಬರುತ್ತೆ, ಅದು ತರಬೇಕು ಅಂತ ನಂಗೆ ಸಖತ್ ಇಷ್ಟ ಇದೆ. ಎಲ್ಲೋ ಒಂದು ಕಡೆ ಅದು ಗಳಿಗೆ ಕೂಡಿ ಬರ್ತಾ ಇಲ್ಲ ಅಂತ ಅನ್ಬೋದು. ಕೂಡಿ ಬರಬೇಕು ಅಂತ ಅಂದರೆ ಲಕ್ಷ್ಮಿ ಬೇಕಲ್ವ, ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಮೌಂಟು ಕೂಡ. ಹಂಗಾಗಿ ಅದನ್ನು ತರಬೇಕು ಅಂತ ತುಂಬ ವರ್ಷದಿಂದ ಅನ್ಕೋತಾ ಇದ್ದೀನಿ, ಆಗ್ತಾಯಿಲ್ಲ. ಇವಾಗ ಒಂದು 3 ವರ್ಷದಿಂದ ಅಂತೂ ಅಟ್ಲೀಸ್ಟ್ ಮುಖವಾಡನಾದ್ರು ತರ್ಬೋದು. ನನಗೆ ಹಂಗೆ ಅನ್ನಿಸ್ತಿಲ್ಲ. ಏನಂತ ಅನ್ನಿಸ್ತಿದೆ ಅಂತಂದರೆ, ಕೊಡ ಮತ್ತು ಮುಖವಾಡ, ಕೊಡದ ತಕ್ಕನಾಗೇ ಮುಖವಾಡ ಇರಬೇಕು. ಒಂದೊಂದ್ಸತಿ ಕೊಡ ದೊಡ್ಡ ಇದ್ದು ಅಥವಾ ಮುಖವಾಡ ಚಿಕ್ಕ ಆದ್ರೂ ಚೆನ್ನಾಗಿ ಕಾಣಲ್ಲ, ಮುಂಚೆನೇ ಮುಖವಾಡ ತಂದು ಇಟ್ಕೊಂಡ್ರೆ. ಇಲ್ಲ ಅಂತಂದರೆ ಅಲ್ಲೇ ನೋಡ್ಬಿಟ್ಟು ನಾವು ಕೊಡ ಮತ್ತು ಮುಖವಾಡ ಎರಡೂ ಒಂದೇ ಅಳತೆ ಅಂತಂದರೆ ಆ ಕೊಡದ ತಕ್ಕನಾಗೆ ಮುಖವಾಡ ಇರೋ ಥರ ಸೈಜಿಂದ ತರಬೇಕು ಅಂತ ಅಂದ್ಕೊಂಡು ತಳ್ತಾನೇ ಇದ್ದೀನಿ. ಅರಿ ನೋಡೋಣ, ನೆಕ್ಸ್ಟ್ ಇಯರ್ ತಗೊಳ್ಳೋಣ ಅಂತ ಹೇಳಿದ್ದಾರೆ. ಏಕೆ ಅಂತಂದರೆ ನಮಗೆ 1000 ಇರುತ್ತೆ ಹೆಣ್ಮಕ್ಳು ಅಂದಮೇಲೆ ಆಸೆ, ಅದು ತೊಗೋಬೇಕು ಇದು ತೊಗೋಬೇಕು ಅಂತ. ಹಂಗಂತ ಯಾವತ್ತೂ ಬಲವಂತ ಮಾಡಿ ಅವರ ವ್ಯವಹಾರಕ್ಕೆ ತೊಂದರೆ ಆಗೋ ಥರ ನಾವು ನಮ್ಮ ಆಸೆಗಳಿಗೆ ಅವ್ರನ್ನ ತಳ್ಳಬಾರ್ದು. ಅದಕ್ಕೋಸ್ಕರ ನಾನು ಹಂಗೆ ತಳ್ಕೊತಾ ಬರ್ತಾ ಇದ್ದೀನಿ. ನೋಡಬೇಕು ನೆಕ್ಸ್ಟ್ ಇಯರ್ ಆದ್ರೂ ಆಗುತ್ತಾ ಅಂತ. ನೆಕ್ಸ್ಟ್ ಇಯರ್ ಆಲ್ಮೋಸ್ಟ್ ಆಗ್ಬೋದು ಅಂತ ಅನ್ನೋ ಒಂಚೂರು ಗ್ಯಾರಂಟಿ ಅಂತ ಹೇಳ್ಬೋದು. ಅದಿದೆ. ಅದಾಗ್ಬಿಟ್ರೆ ನನಗೆ ಒಂಥರ ಖುಷಿಯಾಗುತ್ತೆ. ಅರಿ ತಗೋಬೇಕಿದ್ರೆ ಅಂತ ಅಂದರು. ಮನಸ್ಫೂರ್ತಿಯಾಗಿ ಪೂಜೆ ಮಾಡುವಾಗ ಅಯ್ಯೋ ಮತ್ತೆ ಸಾಲ ಮಾಡಿ ತಂದ್ವಲ್ಲ ಅಂತ ಅಂದ್ಕೊಳ್ಳೋದು ಬೇಡ ಅಂತ ಸುಮ್ಮನಿದ್ದೀನಿ. ನೋಡಬೇಕು ಯಾವಾಗುತ್ತೆ ಏನು ಅಂತ. ಇವಾಗ ಚಿತ್ರಾನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂಚೂರು ಚಿತ್ರಾನ್ನ ಮಾಡಿಕೊಂಡು ನಂಚೋದಕ್ಕೆ ಏನಾದ್ರೂ ಮಾಡಬೇಕು. ಇನ್ನು ಚಿತ್ರಾನ್ನಕ್ಕೆ ಅದಕ್ಕೆ ಅಂತ ಏನು ಪ್ಲ್ಯಾನ್ ಮಾಡಿಲ್ಲ. ಸ್ವಲ್ಪ ಹೀರೆಕಾಯಿ ಇದೆ, ಹೀರೆಕಾಯಿ ಬಜ್ಜಿ ಅವತ್ತೇ ಮಾಡಬೇಕಿತ್ತು. ಕೆಲಸಗಳ ಮಧ್ಯೆ ಅದೊಂದು ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅದು ಹಂಗೆ ಬಿದ್ದಿದೆ ಫ್ರಿಜ್ಜಲ್ಲಿ. ಏನಾದ್ರೂ ಬಲ್ತಿದೆಯೋ ಏನೋ ನೋಡಬೇಕು. ಚೆನ್ನಾಗಾಗಿಲ್ಲ ಅಂತ ಅಂದರೆ ಆಲೂಗೆಡ್ಡೆ ಬಜ್ಜಿನ ಮಾಡ್ಕೊಳ್ಳೋದು, ಇಲ್ಲಾಂದರೆ ಸಂಜೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅರ್ಜೆಂಟಿಗೆ ಚಿತ್ರಾನ್ನ ಅಂತೂ ಆಗೇ ಆಗುತ್ತೆ ಗ್ಯಾರಂಟಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಒಳ್ಳೆಯದಾಗಲಿ, ಸುಖ ಶಾಂತಿ ನೆಮ್ಮದಿ ಲಕ್ಷ್ಮಿ ಚೆನ್ನಾಗಿ ಒಲೀಲಿ ಎಲ್ಲರೂ ಚೆನ್ನಾಗಿದ್ರೇ ನಾವು ಆಗೋದು. ನಾವು ಒಬ್ಬರು ಚೆನ್ನಾಗಿರಲಿ ಅಂತ ನಾವು ಯಾವತ್ತೂ ದೇವ್ರ ಹತ್ರ ಕೇಳಬಾರ್ದು, ನಾನು ಕೂಡ ಕೇಳಲ್ಲ. ಹಾಗೆಯೇ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಬನ್ನಿ. ಮತ್ತು ಭುವನು ಪಾಪ ಅದೆಲ್ಲ ರೆಡಿ ಮಾಡುವಾಗೆಲ್ಲ ಓಡಾಡ್ತಾ ಇತ್ತು. ಬೆಳಗ್ಗೆ ಎದ್ದಾಳಲೇ ಇಲ್ಲ, ಅದು ಫುಲ್ ಕಣ್ಣೆಲ್ಲ ರೆಡ್ ಆಗಿತ್ತು. ಸಂಜೆ ಪೂಜೆ ಮಾಡುವಂತೆ ಮಲಕ್ಕೋ ತೆಗಿ ಅಂತ ಅಂದೆ. ಇನ್ನು ಹರಿ ಕೂಡ ಎದ್ರು ನನ್ನ ಜೊತೆನೇ. ನಾವು ಪೂಜೆ ಮಾಡಿದ್ವಿ. ಮತ್ತು ಅವರಿಗೆ ನಿದ್ದೆ ಬಂದೈತೆ, ಹಂಗಾಗಿ ಮಲಗಿದ್ದಾರೆ ಇವಾಗ. ಅದಕ್ಕೆ ನಾನಿವಾಗ ಟಿಫನ್ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ಏನು ಮಾಡೋದು ಅಂತ ಸ್ವಲ್ಪ ಯೋಚನೆ ಮಾಡೋಣ ಅಂತ. ಇವಾಗ ರೈಸ್ ಆಗಿದೆ, ಅದೊಂದು ಕುಕ್ಕರಲ್ಲೇ ಮಾಡ್ಕೊಬಿಟ್ಟಿದ್ದೀನಿ. ಯಾವಾಗಲೂ ಒಂದೊಂದ್ಸರಿ ತಪ್ಪೆಲ್ಲಿ ಮಾಡ್ಕೊತೀನಿ ಚಿತ್ರಾನ್ನಕ್ಕೆ, ಪುಳಿಯೋಗರಿಗೆಲ್ಲ.
ಇದು ಸ್ವಲ್ಪ ಅಕ್ಕಿ ದಿಂಡಗಿದೆ ಅಂತ ಅಂತಾರಲ್ಲ, ಗಟ್ಟಿ ಇದೆ, ಹಂಗಾಗಿ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೀನಿ. ಉದ್ರಾಗಿ ಬರುತ್ತೆ. ಫ್ರೆಂಡ್ಸ್, ಹಂಗೇನೆ ಬೆಳಗ್ಗೆ ಪೂಜೆ ಮುಗಿದ್ಮೇಲೆ ಚಿತ್ರಾನ್ನ ಮತ್ತು ಹೀರೆಕಾಯಿ ಬಜ್ಜಿ ಮಾಡಿದ್ದೆ. ಇವಾಗ ಅದನ್ನು ನಾನು ಮತ್ತು ಹರಿ ತಿಂತಾ ಇದ್ವಿ. ಭುವನ್ ಎದ್ದಿರಲಿಲ್ಲ, ಅವನು ನೈಟ್ ಮಲಗಿದ್ದು ಲೇಟ್ ಆಯಿತು. ನಾವು ಅದು ಏನು ಅಂದರೆ ಡೆಕೋರೇಷನ್ ಅದು ಇದು ಮಾಡಿಕೊಂಡು, ಹಂಗಾಗಿ ಅವ್ನ ಕಣ್ಣೆಲ್ಲ ರೆಡ್ ಆಗಿತ್ತು. ಎಬ್ಬರ್ಸ್ ನೋಡಿದೆ ಒಂದು ಸರಿ, ಮತ್ತೆ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಹಾಗೇ ನಾನು ಮಧ್ಯಾಹ್ನ ಊಟಕ್ಕೆ ಏನು ಪಾಯಸ ಮಾಡಿದ್ದೆ, ಮತ್ತು ಬೇಳೆ ಸಾರು, ಅನ್ನ, ಹೆಸ್ರು ಕಾಳಿತ್ತು ಮೊಳಕೆ ಕಟ್ಟಿದ್ದು, ಅದರದ್ದು ಸ್ವಲ್ಪ ಲೈಟಾಗಿ ಹಂಗೇನೆ ಏನು ಉಡಿ ಪಲ್ಯ ಮಾಡ್ಕೊಂಡಿದ್ದೆ. ಕೋಸಂಬರಿನ ಮಾಡ್ಕೊಂಡಿದ್ದೆ ಬಂದಂಥವ್ರಿಗೆ ಮುತ್ತೈದರಿಗೆ ಕೊಡೋದಕ್ಕೆ ಅಂತ. ಬೆಳಗ್ಗೆ ನೈವೇದ್ಯಕ್ಕೆ ಅಂತ ಹಾಲು ಮತ್ತು ಹಣ್ಣುಗಳಿಟ್ಟಿದ್ನಲ್ವ, ಹಾಗೆ ಪೂಜೆ ಆಯಿತು. ಮತ್ತು ಇವಾಗ ಸಂಜೆ ಪೂಜೆಗೆ ಏನು ಅಡುಗೆ ಎಲ್ಲ ಮಾಡಿದ್ದೆ ಅಲ್ವ, ಅದ್ರ ಜೊತೆ ಈಗ ಇದನ್ನೇ ನಾನು ನೈವೇದ್ಯಕ್ಕೆ ಅಂತ ತೊಗೊಂಡೆ. ಪಾಯಸ ಮತ್ತು ಕೋಸಂಬರಿ ಹಾಗೆಯೇ ಏನು ಉಡಿದು ಹೆಸ್ರು ಕಾಳ್ದು ಪಲ್ಯ ಮಾಡಿದ್ನಲ್ವ, ಅದನ್ನು ನಾನು ನೈವೇದ್ಯಕ್ಕೆ ಅಂತ ಇಟ್ಕೊಂಡೆ. ಅಡುಗೆ ಕೆಲಸ ಎಲ್ಲ ಮುಗೀತು ಇವಾಗ ತಾನೇ. ಇವಾಗ ಪೂಜೆ ಮಾಡೋಣ, ಸಂಜೆ ಆಗಿದೆ, ಆಲ್ರೆಡಿ 6 ಗಂಟೆ ಆಗೋಕ್ಕಾಗಿದೆ. ಇವಾಗ ಪೂಜೆ ಮಾಡೋಣ ಅಂತ ಮತ್ತೆ ಸ್ಯಾರಿ ಹಾಕ್ಕೊಬೇಕು ಇವಾಗ ಪೂಜೆ ಮಾಡೋದಕ್ಕೆ ಅಂತ. ಅಡುಗೆ ಮಾಡೋದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ ನಾನು. ತುಂಬ ಹೊತ್ತು ಹಿಡಿಯುತ್ತಲ್ವ ಅಡುಗೆ ಮಾಡ್ತಾ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ. ಇವಾಗ ಸ್ಯಾರಿ ಹಾಕೊಳ್ಳೋಣ ಅಂತ ಇದ್ದೀನಿ. ಮುಖ ಎಲ್ಲ ಒಂಥರ ಆದಂಗೆ ಆಗಿದೆ. ಮಧ್ಯಾಹ್ನ 1 ಗಂಟೆ ಮಲ್ಕೊಂಡೆ, ಮುಖ ಎಲ್ಲ ಒಂಥರ ಆದಂಗೆ ಆಗಿದೆ. ನಾನು ಬೆಳಗ್ಗೆ ಫ್ರೆಂಡ್ಸ್ ಇನ್ನೊಂದು ಸ್ಯಾರಿ ಹಾಕಿದ್ದೆ, ಅದು ಗ್ರೀನ್ ಕಲರು. ಸೇಮ್ ಸ್ಯಾರಿ ಇದು ಅದು ಎಲ್ಲ, ಅಂದರೆ ಬ್ಲೌಸ್ ಕಲರು ಮತ್ತು ಸ್ಯಾರಿ ಕಲರು ಬೇರೆ ಬೇರೆ ಅಷ್ಟೇ. ಇವಾಗ ಸಂಜೆ ಆಗಿತ್ತು, ಹಾಗಾಗಿ ಪೂಜೆ ಮಾಡೋಣ ಅಂತ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೆ. ಹಾಗೆಯೇ ಭುವನ್ ಕೂಡ ಬೆಳಗ್ಗೆ ಪೂಜೆಗೆ ಮಿಸ್ ಆಗಿದ್ದ ಅಲ್ವಾ, ಅವನು ಕೂಡ ನಾನು ಮಾಡ್ತೀನಿ ಅಂತ ಇದ್ದ. ಅಲ್ದಲ್ಲೇ ಒಂದು ಲೈಟ್ ಇದೆ ನೋಡಿ, ಅದು ದೀಪ ಹಚ್ಚೋದು. ಅದು ಗ್ಯಾಸ್ ಇರುತ್ತೆ ಹಿಂದ್ಗಡೆ, ಅದರಲ್ಲಿ ಸಣ್ಣ ಟ್ಯೂಬಲ್ಲಿ ಗ್ಯಾಸ್ ಇರುತ್ತೆ, ಆ ಗ್ಯಾಸಿಂದ ಅದು ಉರಿಯುತ್ತೆ. ನನಗೆ ಅದನ್ನು ಹಚ್ಚಿ ಇದು ಮಾಡೋದಕ್ಕೆ ಒಂಥರ ಭಯ ಅಂತ ಹೇಳ್ಬೋದು. ಭಯ ಅಂತ ಏನಲ್ಲ, ಅದೊಂಥರ ಏನೋ ಹಿಂಗಂದರೆ ಬೆಂಕಿ ಬರುತ್ತಲ್ಲ, ಗನ್ ಥರ ಇದೆ ಅದು. ಹಾಗಾಗಿ ನಾನು ಬೆಂಕಿ ಪಟ್ಟಣದಲ್ಲಿ ಹಚ್ತಾ ಇದ್ದೆ. ಭುವನ್ ಇದ್ರಲ್ಲಿ ಹಚ್ಚಿ ಅಮ್ಮ, ಇದ್ರಲ್ಲಿ ಹಚ್ಚಿ ಅಂತ ಕೊಡೋದಕ್ಕೆ ಬರ್ತಾಯಿದ್ದೆ. ಸರಿ ಟ್ರೈ ಮಾಡ್ತೀನಿ ತಡಿಯಪ್ಪ ಅಂತ ಮಾಡ್ತಾಯಿದ್ದೆ. ಏನಂತಂದರೆ ಬೆಂಕಿ ಕಡ್ಡಿಲೆಲ್ಲ ಹಚ್ಚಿ ನಮಗೆ ರೂಢಿಯಾಗಿರೋದ್ರಿಂದ ಇವೆಲ್ಲ ಹೊಸದು ಒಂಥರ ಏನು, ನಾವು ಈಗ ಮಕ್ಳ ಥರ ಅದನ್ನೆಲ್ಲ ಮೊದಲನೇ ಸಲ ಟ್ರೈ ಮಾಡುವಾಗ ಏನೋ ಒಂಥರ ಮಿಡುಕ್ತಂಗಿಂಥ ಅನುಭವಗಳು ಆಗುತ್ತೆ. ಅದೇನಾದ್ರು ಹತ್ತಿಲ್ಲ ಅಂತಂದರೆ, ಜಾಸ್ತಿ ಹತ್ಬಿಟ್ರೆ. ಇವಾಗ ಬೆಂಕಿ ಕಡ್ಡಿಲಿ ನಮಗೆ ಹಚ್ಚಿ ಅನುಭವ ಇರೋದ್ರಿಂದ ಏನಂದರೆ ಒಂದು ಲಿಮಿಟು, ಎಷ್ಟಕ್ಕೆ ಕೈ ಸುಡೋಕ್ಕೆ ಬಂದಿದ್ದ ತಕ್ಷಣ ತೆಗಿಬೇಕು, ಅದೆಲ್ಲ ಗೊತ್ತಿರೋದ್ರಿಂದ ಇದು ಚೆನ್ನಾಗಿದೆ. ಇದು ಬೆಂಕಿ ಕಡ್ಡಿಗಿಂತ ಅನುಕೂಲವಾಗಿದೆ. ಸ್ವಲ್ಪ ದೂರದಿಂದನೇ ಹಿಂಗೆ ಕೈ ಚಾಚಿ ಹಚ್ಬೋದು, ದೀಪ ಎಲ್ಲ ಬಗ್ಗೆ ಹಚ್ಬೋದು ಆರಾಮಾಗಿ. ಹಾಗೆಯೇ ಪೂಜೆ ಕೂಡ ಚೆನ್ನಾಗಾಯಿತು ಮಾತ್ರ, ಸಂಜೆ ಪೂಜೆನೂ ಕೂಡ. ಹಾಗೆಯೇ ಎಲ್ಲರ ಮನೆಗೂ ಅರ್ಶಿನ ಕುಂಕುಮಕ್ಕೂ ನಾನು ಕೂಡ ಹೋಗಿದ್ದೆ, ಅವರು ಕೂಡ ಬಂದಿದ್ದರು.
ಕೆಲವೊಬ್ಬರು ವಿಡಿಯೋದಲ್ಲಿ ಮಿಸ್ ಆದರು ಫ್ರೆಂಡ್ಸ್. ಹಾಗೆಯೇ ಹರಿ ಗೊತ್ತಾಗಿಲ್ಲ ಕ್ಯಾಮ್ರಾ ಆನ್ ಆಗಿದೆ ಅಂತ ಅಂದ್ಕೊಂಡು ಇಟ್ಕೊಂಡಿದ್ರಂತೆ, ಕೊನೆಗೆ ಹೇಳಿದ್ರು ಹಂಗಂತ. ಓಕೆ ಫ್ರೆಂಡ್ಸ್, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಮುಗೀತು. ತಾಯಿ ಲಕ್ಷ್ಮಿ ಎಲ್ಲರಿಗೂ ಒಲಿಲಿ ಅಂತ ನಾನು ಕೂಡ ಬೇಡ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್ ಎಲ್ಲರಿಗೂ.